ನೋಡಿ ಈ ಬೆಕ್ಕುಗಳನ್ನ ಚಿಕ್ಕ ಬೆಕ್ಕುಗಳನ್ನ ಅದರ ಅಮ್ಮ ಯಾವ ಥರ ಎತ್ಕೊಂಡು ಹೋಗುತ್ತೆ ಅಂತ ನೋಡಿ. ಆಲ್ರೆಡಿ ಒಂದು 2 ತಂದಿದೆ ಮತ್ತು ಮಸ್ತಾಗಿ ಅದನ್ನು ಅಲ್ಲಿ ಸೈಡಲ್ಲಿ ಇಕ್ಬಿಟ್ಟು ಬಂದಿದೆ. ಮತ್ತೆ ನೋಡಿ ಎಗರ್ತಾ ಇದೆ, ಎಗರಕ್ಕೆ ಟ್ರೈ ಮಾಡ್ತಾ ಇದೆ. ನೋಡ್ತಾ ಇರಿ ಹಂಗೆ ನೋಡಿ, ಹಂಗೆ ಎಗರಿದ್ಯಾ. ಈಗ ಎಗರ್ಬಿಟ್ಟು ಅದ್ರ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಆ ಮಕ್ಕಳನ್ನ ನೋಡ್ತದೆ. ಮಕ್ಕಳನ್ನ ನೋಡಿ ಫಸ್ಟು ಅದು ಏನು ಮಾಡುತ್ತೆ ಅಂದರೆ ಫಸ್ಟು ಆ ಕಡೆ ಈ ಕಡೆ ನೋಡುತ್ತೆ, ಯಾರನ್ನ ನೋಡ್ತಾ ಇದ್ದಾರಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಯಾಕಂದರೆ ನಾಯಿಗಳು ಅವು ಇವು ನೋಡಿ ತಿನ್ಬಿಡ್ತಾವೆ ಅಂದ್ಬಿಟ್ಟು ಭಯ ಅದಕ್ಕೆ. ಅದು ಒಟ್ಟಿಗೆ ಒಂದೇ ಸಲ ಎತ್ಕೊ ಹೋಗಲ್ಲ. ನೋಡ್ತಾ ಇರಿ ಹಂಗೆ ಏನು ಮಾಡುತ್ತೆ. ಈಗ ನೋಡಿ ಈ ಪಾಪುಗಳು ಚಿಕ್ಕ ಒಳಗಡೆ ಹೋಗ್ಬಿಟ್ಟವೆ. ಆ 2 ಮಾತ್ರ ಮೇಲ್ಮೇಲೆ ಇತ್ತು, ಬೇಗ ಎತ್ಕೊಂಡು ಹೋಗ್ಬಿಡ್ತು. ನೋಡಿ ಆ ಕಡೆ ಈ ಕಡೆ ನೋಡ್ತಾ ಇದೆ. ನಾಯಿಗೆ ಬಂದ್ಬಿಡ್ತಾವ, ಇಲ್ಲಾಂದರೆ ಪಕ್ಷಿಗಳು ಬಂದು ಎತ್ಕೊಂಡು ಹೋಗ್ಬಿಡ್ತಾವ ಅಂತ ಭಯ ಅದಕ್ಕೋಸ್ಕರ ಇದು ಈ ಥರ ಆ ಕಡೆ ಈ ಕಡೆ ನೋಡ್ಬಿಟ್ಟು ಇದು ಮಾಡ್ತಾ ಇರೋದು. ಇದು ನೋಡಿ ಈಗ ಏನು ಮಾಡುತ್ತೋ ಗೊತ್ತಿಲ್ಲ, ನೋಡೋಣ ಇವಾಗ. ಹಂಗೆ ನೋಡ್ತೈತೆ ಮತ್ತು ಆ ಕಡೆ ಈ ಕಡೆನೇ ನೋಡ್ತೈತೆ. ಕೆಳಗೆ ಇಳೀತು. ಈಗ ಅದ್ರ ಪಾಪು ಹತ್ರ ಹೋಗುತ್ತೇನೋ ಗೊತ್ತಿಲ್ಲ. ಹೋಗಿಲ್ಲ. ನೋಡಿ ಇವು ಬರ್ತಾ ಇದ್ದಾವೆ ಮರಿಗಳು, ಇಷ್ಟಿಷ್ಟೇ ಇದೆ, ಚಿಕ್ಕ ಮರಿ ನೋಡೋಕ್ಕೆ ಸಖತ್ತಾಗಿದ್ದಾವೆ. ಈಗ ಏನು ಮಾಡುತ್ತೆ ನೋಡೋಣ. ಇದು ಬಂದ್ಬಿಟ್ಟು ಇವಾಗ ಅದೇ ಮುಂಚೆ ಇದ್ದಿದ್ದಕ್ಕೆ 2 ಕಾಲು ಕೊಡಿಸ್ಬಿಟ್ಟು ಬಂತು, ಎನರ್ಜಿ ಕೊಟ್ಬಿಟ್ಟು ಬಂತು. ನೋಡಿ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ತಾಯಿದೆ ಎಗರಕ್ಕೆ. ಅದು ಚೇರಿಂದ ಮೇಲೆ ಎಗರುತ್ತೆ. ಟ್ರೈ ಮಾಡ್ತಾಯಿದೆ. ಯು ಕ್ಯಾನ್ ಡೂ ಇಟ್. ಎಸ್ ಎಗರ್ಬಿಟ್ಟು ಈಗ ಮತ್ತೆ ನೋಡುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ. ಅದೇ ಮರ್ತ್ಬಿಟ್ಟಿದೆ ಒಂದೊಂದು ಸಲ ನನ್ನ ಮಗು ಎಲ್ಲಿದೆ ಅಂದ್ಬಿಟ್ಟು. ಈಗ ಸಿಕ್ತು, ಅದಕ್ಕೆ ಕಣ್ಣಿಗೆ ಕಾಣ್ತು. ಅವು ಈ ಕಡೆ ಸೈಡಿಗೆ ಬಂದಿದ್ದಾವೆ. ನೋಡ್ತಾ ಇರಿ ಹಂಗೆ ನೋಡಿ, ಆ ಕಡೆ ಈ ಕಡೆ ನೋಡ್ತಿದ್ದೆ. ಕಣ್ಣುಗಳು ಮಾತ್ರ ಹಂಗೆ ಮಿಂಚ್ತಾ ಇದ್ದಾವೆ, ಹಂಗೆ ಎಲ್ಲೋ ಕಾಣ್ತಾ ಇದೆ. ಈಗ ಬಂತು ಹತ್ರ. ನೋಡಿ ಈಗ ಯಾವ ಥರ ಎತ್ಕೊಂಡು ಹೋಗುತ್ತೆ ಅಂತಂದರೆ ಇದು ನೋಡಿ ಈಗ ನಿಕ್ತು. ಮತ್ತು ಆ ಕಡೆ ಈ ಕಡೆ ನೋಡ್ತಾನೆ ಐತೆ. ನೋಡಿ ಇವಾಗ ಟ್ರೈ ಮಾಡುತ್ತೆ ಎತ್ಕೋಗೋಕ್ಕೆ. ಈಗ ಹಂಗೆ ನಿಕ್ತಾಯಿದೆ, ಹಂಗೆ ಮುದ್ದು ಮಾಡ್ತಾಯಿದೆ. ಅದಕ್ಕೆ ಚೆನ್ನಾಗಿ ಮುದ್ದು ಮಾಡ್ತಾಯಿದೆ. ಅದು ಬೇರೆ ಆ ಕಡೆ ಈ ಕಡೆ ಹೋಗ್ತೈತೆ ಆ ಬೆಕ್ಕು. ನೋಡಿ ಮತ್ತೆ ನಿಕ್ತು. ಅದು ಬೇರೆ ಅದು ಆ ಕಡೆ ಈ ಕಡೆ ಆಟ ಆಡ್ತೈತೆ. ಇನ್ನೊಂದು ಒಳಗಡೆ ಐತೆ. ಇವಾಗ ಹೆಂಗೆ ಹಿಡಿತು ನೋಡಿ, ಅದು ಯಾವ ಥರ ಹಿಡಿದೈತೆ. ಸಖತ್ತಾಗಿ ಹಿಡ್ಕೋಯ್ತು. ಅದಕ್ಕೆ ನೋವು ಏನೂ ಆಗಲ್ಲ. ಅದಕ್ಕೆ ಟೆಕ್ನಿಕ್ ಗೊತ್ತು, ಎಲ್ಲಿ ಹಿಡಿದ್ರೆ ಈಸಿ ಆಗುತ್ತೆ. ಮತ್ತು ನೋಡಿ ಯಾವ ಥರ ಎತ್ಕೋಯ್ತು ಸಕ್ಕತ್ತಾಗಿ. ಅದೇನೋ ಕಿರಿಸ್ತಾ ಇಲ್ಲ, ಯಾಕಂದರೆ ಅದಕ್ಕೆ ನೋವು ಆಗ್ತಾಯಿಲ್ಲ. ಅಮ್ಮಗೆ ಗೊತ್ತು ಕಷ್ಟ. ಅದು ನೋಡಿ ಈಗ ಧುಮ್ಕುತ್ತೆ, ಆದರೂ ಏಟಾಗಲ್ಲ. ನೋಡಿ ಏನಾಗಿಲ್ಲ, ಆದರೂ ಕಿಸ್ಲೇ ಇಲ್ಲ. ಸೀದಾ ಕರ್ಕೋಯ್ತದೆ. ಕರ್ಕೊಬಿಟ್ಟು ಒಂದು ಜಾಗಕ್ಕೆ ಇಕ್ಕುತ್ತೆ. ನೋಡಿ ಆ ಫಸ್ಟ್ ಬಂದಿರೋ ಅವೆರಡ ಮಸ್ತಾಗಿ ಆಟ ಆಡ್ತಾ ಇದ್ದಾವೆ. ನೋಡಿ ಆ ಜಾಗಕ್ಕೆ ಇಕ್ತು, ಅಷ್ಟೇ. ಈಗ ಒಂಚೂರು ನೆಕ್ತದೆ, ಮುದ್ದು ಮಾಡುತ್ತೆ. ಮುದ್ದು ಮಾಡಿದ್ಮೇಲೆ ಮತ್ತೆ ನೋಡಿ ಇವು ಮುಂಚೆ ತಂದಿರೋ ಇವು ಫಸ್ಟೇ ತಂದು ಇದು ಈಗ ಆರಾಮ್ ಮಾಡ್ತಾಯಿದೆ. 1 ಬೆಕ್ಕು ಮೇಲೇ ಐತೆ, 3 ಬೆಕ್ಕು ಮಸ್ತಾಗಿ ಹಾಲು ಕುಡಿತೈತೆ. ಆ 1 ಬೆಕ್ಕು ಮಾತ್ರ ಮೇಲೆ ಐತೆ. ಇವಾಗ ಅದನ್ನು ತರಬೇಕಿದು. ಈ ಫಸ್ಟು ಇವಕ್ಕೆಲ್ಲ ಎನರ್ಜಿ ಕೊಟ್ಬಿಡ್ಬೇಕು. ನೋಡಿ ಇದು ಈಗ ನೋಡಿ ಯಾವ ಥರ ಇದು ಕರೆಕ್ಟಾಗಿ ಗ್ರಿಪ್ ಸಿಕ್ಕಿಲ್ಲ. ನೋಡಿ ಇವಾಗ ಏನು ಮಾಡುತ್ತೆ ಅಂದ್ಬಿಟ್ಟು ಅಯ್ಯೋ ಕೆಳಗಡೆನೇ ಬಿದ್ದೋಗ್ಬಿಡ್ತದು. ಕೆಳಗಡೆನೇ ಬಿದ್ದೋಯ್ತು. ಆದರೆ ಅದು ಏನೋ ಕಿರಿಸ್ಲಿಲ್ಲ, ಆದರೂ ಒಂಚೂರು ಏಟಾಯ್ತೇನೋ ಗೊತ್ತಿಲ್ಲ. ನೋಡಿ ನಾನು ಹಿಡ್ಕೊಂಡಿದ್ದೀನಿ ಒಳಗೆ ಇಕ್ಕಕ್ಕೆ, ಅದು ಬಿಡಲಿಲ್ಲ. ಅದೇ ತೊಗೊಂಡು ಹೋಗ್ತಾಯಿದೆ. ನೋಡಿ ಯಾವ ಥರ ಎತ್ಕೊ ಹೋಗುತ್ತೆ, ಎಷ್ಟು ಸೇಫ್ಟಿಯಿಂದ ಎತ್ಕೊಯ್ತದು. ಅದನ್ನು ಶಿಫ್ಟು ಅಂದರೆ ಈ ಬೆಕ್ಕುಗಳು 6 ರಿಂದ 7 ಜಾಗದಲ್ಲಿ ಶಿಫ್ಟ್ ಮಾಡ್ತಾವಂತೆ, ಒಂದೇ ಜಾಗದಲ್ಲಿ ಇರೋಲ್ಲ. ಅಷ್ಟೇ ಈ ವಿಡಿಯೋ ಮಾಡಿದ ಕಾರಣ.